ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂಗೆ ಗೊತ್ತಿದೆ, ಸಡನ್ನಾಗಿ ಏನೋ ವಿಡಿಯೋ ನೋಡ್ತಾ ಇದ್ದೆ. ಸೊ ಅದು ನೋಡಿ ಯಾಕೆ ಇದನ್ನು ನಾನು ಹೇಳಬಾರ್ದು, ಯಾಕೆ ಈ ವಿಡಿಯೋ ನಾನು ಮಾಡಬಾರ್ದು ಅಂತ ಅನ್ನಿಸ್ತು. ಕಾಮಿಡಿಯಾಗಿ ತೊಗೊಂಡವ್ರು ಕಾಮಿಡಿಯಾಗಿ ತೊಗೋಬೋದು, ಸೀರಿಯಸ್ ಆಗಿ ತೊಗೊಂಡವ್ರು ಸೀರಿಯಸ್ ಆಗಿ ತೊಗೊಂಡು ಚೇಂಜು ಆಗ್ಬೋದು. ನನ್ನ ಮೇಕಪ್ ಎಲ್ಲ ಏನು ಮಾಡಿಲ್ಲ, ಜಸ್ಟ್ ನಾನು ಹೆಂಗಿದ್ದೀನೋ ಹಂಗೆ ವಿಡಿಯೋ ಮುಂದೆ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ, ಎವ್ರಿ ಡಾಟರ್ ಇನ್ ಲಾ ಸಿಚುವೇಶನ್ ಇನ್ ಲಾಸ್ ಹೋಮ್, ಅಂದರೆ ಎಲ್ಲ ಸೊಸೆಯಂದಿರ ಒಂದು ಸಿಚುವೇಶನ್ ಹೆಂಗಿರುತ್ತೆ ಮದುವೆ ಸ್ಟಾರ್ಟಿಂಗಲ್ಲಿ ಒಂದು ಅತ್ತೆ ಮನೆಯಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೇಲಿ ನಾವು ಏನು ಮಾಡ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡು ಕಾಫಿ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ನಿಧಾನಕ್ಕೆ ಕೆಲಸ ಮಾಡ್ತೀವಿ. ನಾವು ನಿಧಾನಕ್ಕೆ ಕೆಲಸ ಮಾಡಿಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಬಿಡು ನಿಧಾನಕ್ಕೆ ಕುಡ್ಕೊಂಡು. ಅತ್ತೆ ಮನೇಲಿ ಹಂಗಲ್ಲ, ಬೆಳಿಗ್ಗೆ ತೊಗೊಂಡ್ಬಿಡ್ತಾರೆ ಅತ್ತೆ, ಸ್ನಾನ ಮಾಡ್ಕೊಂಡಮ್ಮ, ಸ್ನಾನ ಮಾಡ್ಕೊಂಡೇ ಅಡುಗೆ ಮಾಡ್ಬೇಕು ನಮ್ಮ ಮನೇಲಿ ಅಂತ. ಯಾಕೆ ಸ್ನಾನ ಮಾಡ್ಕೊಂಡು ಮಾಡಿಲ್ಲ ಅಂದರೆ ಡಿಸ್ಮಿಸ್ ಮಾಡಿಬಿಡ್ತೇನೆ ನಿಮ್ಮ ಮನೆಯಿಂದ, ಹೊರಗಡೆ ಕಳಿಸ್ಬಿಡ್ತೇನೆ, ಮನೇಲಿ ಇಟ್ಕೊಳಲ್ಲ ನೀನು. ಇನ್ನೊಂದು, ಪ್ಲೀಸ್ ಹಸ್ಬೆಂಡ್ಸ್ ಮೀನ್ಸ್ ನಾಟ್ ಮೈ ಹಸ್ಬೆಂಡ್, ನಾ ಹೇಳ್ತಿರೋದು, ಪ್ಲೀಸ್ ಹಸ್ಬೆಂಡ್ ಸ್ಟಾಪ್ ಸೇಯಿಂಗ್ ದಿಸ್ ಡೈಲಾಗ್ ಆಫ್ಟರ್ ಮ್ಯಾರೇಜ್. ಲೈಕ್, ನಿನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮನ ಮಾತ್ರ ಅಡ್ಜಸ್ಟ್ ಮಾಡ್ಕೊ. ನಿನ್ನೇ ಅಡ್ಜಸ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ, ನಿಮ್ಮ ಅಪ್ಪ ಅಮ್ಮನ ಅಡ್ಜಸ್ಟ್ ಮಾಡ್ಕೋಬೇಕಾ ನಾವು? ನೀನು ಹೋಗ್ಲಿ ನಮ್ಮ ಅಪ್ಪ ಅಮ್ಮನ ಅಡ್ಜಸ್ಟ್ ಮಾಡ್ಕೊತೀಯ, ಒಂದಿನ ನಮ್ಮ ಅಪ್ಪನ ಅಡ್ಜಸ್ಟ್ ಮಾಡ್ಕೊತೀಯ. ಅಯ್ಯೋ ಇವಪ್ಪ ಏನು ಹಿಂಗಾಡ್ತಾನೆ, ನಮ್ಮ ಅಪ್ಪ ನಿನ್ಗೆ ಅವ ಅಪ್ಪನಾ? ಹಾಂ, ಈ ಥರ ಎಲ್ಲ ನೀನು ಇರಬೇಕಾದ್ರೆ ನಮ್ಮನ್ನು ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡು. ಪ್ಲೀಸ್ ಲಿಟ್ರಲಿ ಸ್ಟಾಪ್ ಸೇಯಿಂಗ್ ದಿಸ್ ಡೈಲಾಗ್ಸ್ ಟು ಮ್ಯಾರಿಡ್ ವುಮೆನ್ಸ್, ಇಟ್ಸ್ ನಾಟ್ ಗುಡ್. ಇನ್ನೊಂದು ಏನಪ್ಪ ಅಂತಂದರೆ, ಅತ್ತೆ ಹೆಂಗಿರ್ತಾರೆ ಅಂದರೆ ಚೀಫ್ ಮಿನಿಸ್ಟ್ರ್, ಅದೇ ಚೀಫ್ ಇರ್ತಾರಲ್ಲ 5 ಸ್ಟಾರ್ ಹೋಟ್ಲಲ್ಲಿ ಚೀಫ್ ಚೆಫು, ಆ ಥರ ಬಂದು ಈ ಸೌಟ್ನ ಇದಕ್ಕೆ ಬಳಸಬಾರ್ದು, ಈ ಬಾಣಲಿನ ಇದಕ್ಕೆ ಬಳಸಬಾರ್ದು, ನಾವು ಇದೇ ಬಾಣಲಿನ ಒಗ್ಗರಣೆ ಹಾಕೋದು. ಯಾಕೆ ಈ ಬಾಣಲಿನ ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಆಗಲ್ವಾ? ಎಣ್ಣೆ ಸಿಡಿದು ನಿನ್ನ ಮಕ್ಕದ ಮೇಲೆ ಬಿದ್ದುಬಿಡುತ್ತಾ? ಅವ್ರು ಬೇಕಾದ್ರೆ ಯಾವ್ದ್ರಲ್ಲೂ ಅಡುಗೆ ಮಾಡ್ತಿರ್ತಾರೆ, ಅದೆಲ್ಲ ಲೆಕ್ಕಕ್ಕಿಲ್ಲ. ನಾವು ಮಾತ್ರ ಇದೇ ಬಾಣಲಿಲಿ ಅಡುಗೆ ಮಾಡಬೇಕು, ಇದೇ ತಟ್ಟೆ ತಿನ್ನಬೇಕು, ಇದೇ ಲೋಟದಲ್ಲಿ ನೀರು ಕುಡಿಬೇಕು, ಲಿಟ್ರಲಿ. ಇನ್ನೊಂದು, ನಮ್ಮನೇಲಿ ಬೆಂಡೆಕಾಯಿ ಹಿಂಗೇ ಕಟ್ ಮಾಡಬೇಕು, ಈರುಳ್ಳಿ ಹಿಂಗೇ ಕಟ್ ಮಾಡಬೇಕು, ಟೊಮೆಟೊ ಹಿಂಗೇ ಕಟ್ ಮಾಡಬೇಕು, ಇಲ್ಲಾಂದರೆ ನನ್ನ ಮಗ ತಿನ್ನಲ್ಲ. ಅವ್ನು ನೋಡಿದ್ರೆ ಯಾವುದ್ಯಾವುದೋ ಹೋಟ್ಲಲ್ಲಿ ಅದು ಏನೇನು ಆಗಿರ್ತಾರೋ ಗೊತ್ತಿಲ್ಲ, ಅದನ್ನೆಲ್ಲ ಆಯ್ಕೊಂಡು ತಿಂದಿರ್ತಾನೆ. ಮನೇಲಿ ಮಾತ್ರ ಅಡುಗೆ ಹಿಂಗೇ ಮಾಡಬೇಕಂತೆ, ಬೆಂಡೆಕಾಯಿ ಹಿಂಗೇ ಕಟ್ ಮಾಡಿದ್ರೆ ಇಳಿಯೋದಂತೆ. ಇದೊಂದು ಈಗ ಇದಾಗ್ತಿರೋದು ಏನಂದರೆ, ಸೊಸೆಯರು ಬಂದುಬಿಟ್ಟು ಅತ್ತೆ ಮಾವನ ಸೀನಿಯರ್ ಸಿಟಿಸನ್ ಹೋಮ್ಸ್ಗೆ ಹಾಕ್ಬಿಟ್ಟಿದ್ದಾರೆ, ಓಲ್ಡ್ ಏಜ್ ಹೋಮ್ಸ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ. ಅಲ್ಲೆಲ್ಲ ಅವ್ರು ಹೇಳಿದ್ರೆ ಟೈಮಿಗೆ ಕರೆಕ್ಟಾಗಿ ಬಂದು ಊಟ ಮಾಡೋದು, ಲೈನಲ್ಲಿ ತಿಳ್ಕೊಂಡು ಊಟ ಮಾಡ್ತಾರೆ. ಮನೆಯಲ್ಲಿ ಸೊಸೆ ಅತ್ತೆ ಒಂದು 10 ನಿಮಿಷ ಬೇಗ ಊಟ ಮಾಡಿ ಅತ್ತೆ, ಕೆಲಸ ಇದೆ ಇಲ್ಲ ಏನೋ ಒಂದಿದೆ ಅಂದರೆ ನಾನೇ ಊಟ ಮಾಡಬೇಕು, ನಾವೇ ತಿನ್ನಬೇಕು. ಹೋಗು ಅಲ್ಲೇ ಸೀನಿಯರ್ ಸಿಟಿಸನ್ ಲೈನಲ್ಲಿ ಹೋಗಿ ತಿನ್ನು, ಯಾರು ಬೇಡ ಅಂದರು. ಅವ್ರದ್ದೇ ದೊಡ್ಡ ಇದು ಥರ, ಅವರು ಒಂದು ಸೊಸೆಯಾಗಿ ಬಂದಿರ್ತಾರೆ, ನನ್ನ ಮತ್ತೆ ಹೋಗ್ಬಿಟ್ಟಿರ್ತಾರೆ. ಲಿಟ್ರಲಿ ಇಟ್ಸ್ ಲೈಕ್, ನನಗಾಗಿದೆ ನೀನು ಅನುಭವಿಸು. ಡೆಫಿನೆಟ್ಲಿ ಇಟ್ಸ್ ಲೈಕ್ ದಟ್ ಓನ್ಲಿ. ಅದು ಇದೇ ಥರನೇ, ಅದು ನನಗೆ ಈ ಥರ ಎಲ್ಲ ಆಗಿದೆ, ನೀನು ಖಂಡಿತವಾಗ್ಲೂ ಅನುಭವಿಸ್ಲೇಬೇಕು. ಯಾವ ಮೈಂಡ್ಸೆಟ್ ಇಲ್ಲ ಇದರ ಜನ, ಲಿಟ್ರಲಿ. ಇಟ್ಸ್ ಲೈಕ್, ಈಸ್ ದಿಸ್ 2025 ಆರ್ ಅದೇ ಹೇಳ್ತಾ ಇರ್ತಾರಲ್ಲ ರಾಜಕಾರಣಿಗಳು, ನಮ್ಮ ದೇಶ ಅವರ್ ಕಂಟ್ರಿ ಇಸ್ ಡೆವಲಪಿಂಗ್ ಕಂಟ್ರಿ, ನಾಟ್ ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ. ಹಿಂಗೆ ಅತ್ತೆದಿರೋ ಅಷ್ಟೇ. ಮೋಸ್ಟ್ಲಿ ನಾನು ಅತ್ತೆ ಆದಾಗ ಹಿಂಗೆ ಆಡ್ತೀನಿ ಗೊತ್ತಿಲ್ಲ, ಬಟ್ ಅತ್ತೆದಿರೋ ಅಷ್ಟೇ, ನೋಡೋಕ್ಕೆ ಮಾತ್ರ ಹಂಗೆ ಮೇಲ್ಮೇಲೆ, ಬಟ್ ಒಳಗಡೆದಿರೋದೆಲ್ಲ ಸೇಮ್ ಇದೇ ಇರುತ್ತೆ, ಲಿಟ್ರಲಿ ಇರುತ್ತೆ. ಇದಕ್ಕೆ ಯಾರ್ಯಾರೆಲ್ಲ ಕನೆಕ್ಟ್ ಆಗ್ತೀರಾ ನೀವು ಮೆಸೇಜ್ ಹಾಕಲೇಬೇಕು, ಕಮೆಂಟ್ ಮಾಡಲೇಬೇಕು. ಸುಮ್ಮನೆ ಏನೋ ಒಂದು ವಿಡಿಯೋ ನೋಡ್ತಿದ್ದೆ, ಅದನ್ನು ನೋಡಿ ಇದನ್ನು ಮಾಡಬೇಕು ಅನ್ನಿಸ್ತು. ಜಸ್ಟ್ ಮಾಡ್ತಾಯಿದ್ದೀನಿ. ಕಾಮಿಡಿಯಾಗಿ ತೊಗೊಂಡವ್ರು ಕಾಮಿಡಿಯಾಗಿ ತೊಗೊಳ್ಳಿ, ಸೀರಿಯಸ್ ಆಗಿ ತೊಗೊಳ್ಳೋರು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಚೇಂಜ್ ಆಗಿ, ಓಕೆನಾ? ಬಾಯ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ.